ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಗಭದ್ರಾ ನದಿಯ ತೀರದಲ್ಲಿ ವಿರೂಪಾಕ್ಷ ಗುರುಗಳ ಆಶ್ರಮವಿತ್ತು. ಆ ಆಶ್ರಮದಲ್ಲಿ ವಿದ್ಯೆ ಕಲಿಯಲು ದೇಶ ವಿದೇಶಗಳಿಂದ ಹಲವಾರು ವಿದ್ಯಾರ್ಥಿಗಳು ಬಂದಿದ್ದರು. ಒಮ್ಮೆ ಆ ವಿದ್ಯಾರ್ಥಿಗಳಲ್ಲಿ ಒಬ್ಬ ಗುರುಗಳೇ, ದೇವರು ದೊಡ್ಡವನು, ಅವನು ಸುಖ ನೀಡುವುದಕ್ಕೆ ಅದರಿಂದ ಮನುಷ್ಯ ಸಂತೋಷಗೊಂಡು ಹಿಗ್ಗುತ್ತಾನೆ, ಅವನು ದುಃಖ ಕೊಡುವುದಕ್ಕೆ ಅದರಿಂದ ಮನುಷ್ಯ ಖಿನ್ನನಾಗಿ ಸಂಕಟ ಪಡುತ್ತಾನೆ, ಕುಗ್ಗುತ್ತಾನೆ. ಇದೇನು ವಿಚಿತ್ರ! ದೇವರು ಹೀಗೆ ಮನುಷ್ಯನಿಗೆ ಸುಖ ದುಃಖವೆಂಬ ಜೀವನ ಚಕ್ರವನ್ನು ರೂಪಿಸಿ ಗೊಂದಲ ಉಂಟು ಮಾಡುತ್ತಿರುವುದೇಕೆ ಎಂದು ಕೇಳಿದ. ಆ ಸಮಯಕ್ಕೆ ಗುರುಗಳು ಒಂದು ದೋಣಿಯಲ್ಲಿ ಕೂತಿದ್ದರು. ಶಿಷ್ಯರೊಡನೆ ನದಿಯ ಇನ್ನೊಂದು ದಡಕ್ಕೆ ಹೋಗಬೇಕಿತ್ತು. ದೋಣಿ ಮುಂದೆ ಸಾಗಿತು. ಗುರುಗಳು ಕೇವಲ ಒಂದು ಹುಟ್ಟು ಹಿಡಿದಿದ್ದರು. ನದಿಯ ಪ್ರವಾಹದ ಮಧ್ಯೆ ದೋಣಿ ಬಂದಾಗ ಅದರ ರಭಸಕ್ಕೆ ದೋಣಿ ಸುತ್ತತೊಡಗಿತ್ತು. ಕೇವಲ ಒಂದು ಹುಟ್ಟು ಹಿಡಿದಿದ್ದ ಗುರುಗಳಿಗೆ ದೋಣಿಯನ್ನು ಸರಿದಾರಿಗೆ ತರಲು ಸಾಧ್ಯವಾಗಲಿಲ್ಲ. ದೋಣಿಯಲ್ಲಿ ಕುಳಿತಿದ್ದ ಶಿಷ್ಯರಿಗೆ ಗಾಬರಿಯಾಯಿತು. ದೋಣಿ ಪ್ರವಾಹದ ಮಧ್ಯೆ ಯಾವುದೇ ಕ್ಷಣದಲ್ಲಿ ಮುಳುಗಬಹುದು ಎಂಬ ಭಯ ಅವರನ್ನು ಕಾಡಿತು. ಗುರುಗಳೇ, ನೀವು ಕೇವಲ ಒಂದು ಹುಟ್ಟು ಹಿಡಿದು ಹೀಗೆ ಪ್ರಯತ್ನ ನಡೆಸಿದರೆ ನಾವು ಖಂಡಿತವಾಗಿ ದಡವನ್ನು ಸೇರುವುದಿಲ್ಲ. ಎರಡೂ ಕಡೆ ಹುಟ್ಟು ಹಾಕಿದರೆ ನಾವು ಪ್ರಾಣ ಸಹಿತ ಉಳಿದುಕೊಳ್ಳುತ್ತೇವೆ. ಮತ್ತೊಂದು ಹುಟ್ಟು ನಮಗೆ ಕೊಡಿ, ನಾವು ದೋಣಿ ನಡೆಸುತ್ತೇವೆ ಎಂದು ಶಿಷ್ಯರು ಹೇಳಿದರು. ಓ, ನೀವೆಲ್ಲರೂ ಬುದ್ಧಿವಂತರೆಂದು ನನಗೆ ಈಗ ತಿಳಿಯಿತು, ಗುರುಗಳು ಮುಗುಳ್ನಗುತ್ತಾ ಹೇಳಿದರು. ನೀವು ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಇದೆ. ಒಮ್ಮೆ ಪರಿಸ್ಥಿತಿಯನ್ನು ಅವಲೋಕಿಸಿ. ಜೀವನದಲ್ಲಿ ಕೇವಲ ಸುಖವೇ ಇದ್ದರೆ ನದಿಯ ರಭಸದಲ್ಲಿ ಸಿಕ್ಕ ದೋಣಿಯಂತೆ ನಿಂತಲ್ಲಿಯೇ ದಿಕ್ಕು ಕಾಣದೆ ಸುತ್ತುತ್ತಾ ಇರಬೇಕಾಗುತ್ತದೆ. ದೋಣಿಯನ್ನು ಸಮಸ್ಥಿತಿಗೆ ತರಲು ಎರಡು ಹುಟ್ಟು ಇರಬೇಕು. ಅದರಂತೆ ಜೀವನದಲ್ಲಿ ಮನುಷ್ಯ ಸಮಸ್ಥಿತಿಯಲ್ಲಿ ಇರಬೇಕಾದರೆ ಸುಖ ದುಃಖ ಎರಡೂ ಬೇಕು. ಜೀವನದಲ್ಲಿ ಆನಂದ ಸುಖ ದುಃಖ ಎರಡರ ಸಮ್ಮಿಲನದಿಂದ ಮಾತ್ರ ದೊರೆಯುತ್ತದೆ. ಹಗಲು ರಾತ್ರಿ ಎರಡೂ ಬೇಕು. ರಾತ್ರಿ ಇದ್ದರೆ ಮಾತ್ರ ಹಗಲಿನ ಆನಂದ ಸವಿಯಲು ಸಾಧ್ಯ. ಜೀವನ ಮತ್ತು ಮೃತ್ಯು ಎರಡೂ ಇದ್ದರೆ ಮಾತ್ರ ಜೀವನದ ನಿಜವಾದ ಆನಂದ ಅರಿವಾಗುತ್ತದೆ. ದೋಣಿ ಸುಳಿಯಲ್ಲಿ ಸಿಕ್ಕಿಕೊಂಡರೆ ಅದರಿಂದ ಹೊರಬರುವುದು ಕಷ್ಟವೇ ಅಲ್ಲ. ಶಿಷ್ಯರಿಗೆ ಗುರುಗಳ ಮಾತಿನ ಒಳಮರ್ಮ ಅರ್ಥವಾಯಿತು. ಗುರುಗಳು ಕೊಟ್ಟ ಉದಾಹರಣೆ ಒಂದು ದೊಡ್ಡ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದೆ. ಹಾಗೆ ನಮಗೆ ಒಂದೇ ಬಣ್ಣ, ಒಂದೇ ಬಟ್ಟೆ, ಒಂದೇ ರೀತಿಯಾದ ವಸ್ತುಗಳು ನಿರಂತರವಾಗಿ ಇದ್ದರೆ ಇಷ್ಟವಾಗುವುದಿಲ್ಲವೋ ಹಾಗೆ ಜೀವನ ಒಂದೇ ರೀತಿಯಲ್ಲಿ ಇದ್ದರೆ ಉತ್ಸಾಹ, ಕುತೂಹಲ, ಆಶ್ಚರ್ಯ ಏನೂ ಇಲ್ಲದೆ ಬದುಕು ಸತ್ವ ಕಳೆದುಕೊಳ್ಳುತ್ತದೆ. ಜೀವನದಲ್ಲಿ ಕೇವಲ ಸುಖ, ಲಾಭ, ಸಂತೋಷವಿದ್ದರೆ ಅದು ಪೂರ್ಣ ಆಗೋಲ್ಲ. ಹಾಗೆ ಕೇವಲ ದುಃಖ, ಕಷ್ಟ ಇದ್ದರೆ ಅದು ಕೂಡ ಪೂರ್ಣ ಎನಿಸೋಲ್ಲ. ಯಾವುದೇ ಒಂದು ಹಂತದಲ್ಲಿ ನಾವು ಬರೀ ಕೆಟ್ಟ ಸುದ್ದಿ ಕೇಳ್ತಾ ಇದ್ದೀವಿ ಅಥವಾ ಬರೀ ಕಷ್ಟ ಬರ್ತಿದೆ, ನಷ್ಟ ಆಗ್ತಿದೆ ಅಂದರೆ ಅದು ಪೂರ್ಣ ಅಲ್ಲ. ಮುಂದೆ ಅದಕ್ಕೆ ವಿರುದ್ಧವಾದದ್ದು ನಮಗಾಗಿ ಇರುತ್ತೆ. ಹಳೆಯ ಸಿನಿಮಾ ಹಾಗೂ ನಾಟಕದಿಂದ ನಾವು ಕಲಿಬಹುದಾದ ದೊಡ್ಡ ಪಾಠ ಅಂದರೆ, ಈಗ ನಾವು ಯಾವ ಸಮಸ್ಯೆಯಲ್ಲಿ ಇದ್ದರೂ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಅದು ಶಾಶ್ವತವಲ್ಲ. ಕೊನೆಗೆ ಕೆಟ್ಟದ್ದೆಲ್ಲ ಸೋತು ಒಳ್ಳೆಯದ್ದು ಗೆಲ್ಲುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ, ಎಲ್ಲ ಒಂದಾಗ್ತಾರೆ. ಆಗ ನಿಜವಾದ ಶುಭಂ. ನೆನಪಿಡಿ, ಕಾಲ ನಿರಂತರವಾಗಿ ಚಲಿಸುತ್ತೆ. ನದಿಯ ಹಾಗೆ ಎಲ್ಲ
ಎತ್ತರಗಳನ್ನು ದಾಟಿ ನಾವು ನಮಗಾಗಿ ಇರುವ ಗುರಿಯನ್ನು ತಲುಪಬೇಕು. ಇದೇ ಜೀವನದ ಉದ್ದೇಶ.